ಸ್ವಾಗತ. ನಾನು ಸಮೀಕ್ಷಾ ಶೆಗ್ಲಾಲು. ಇವತ್ತಂತೂ ತುಂಬಾ ಗೇಮ್ಸ್ ಎಲ್ಲ ನಡೀತಾ ಇದೆ ನೋಡಿ. ಅದೇ ಹಳ್ಳಿ ಪವರ್ ಗೇಮ್ಸ್. ನಮ್ಗಂತೂ ಎಲ್ಲರೂ ಗೇಮ್ ಅನ್ನು ಅರೇಂಜ್ ಮಾಡಿದ್ದಾರೆ. ನೀರು ಕಾಯಿ ಸುಲಿಯೋದಾಗಿರ್ಬೋದು, ಅಂಡ್ ಅದ್ರ ಜೊತೆಗೆ ಬಾವಿಯಿಂದ ನೀರ್ ಎತ್ತೋದಾಗಿರ್ಬೋದು, ರಾಗಿ ಬೀಸೋದಾಗಿರ್ಬೋದು, ಹೂ ಕಟ್ಟೋದಾಗಿರ್ಬೋದು, ರಂಗೋಲಿ ಮಾಡಬಹುದು. ಸೊ ನಾನು ತೋರಿಸ್ತೀನಿ ಎಲ್ಲ ಗೇಮ್ ಇದೆ ಅಂತ, ಬನ್ನಿ. ಹಳ್ಳಿ ಪವರ್ ರೀಲೋಡೆಡ್ಗೆ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ನಮ್ಮ ಜಿ ಕನ್ನಡ ಯಾವತ್ತು ಎಲ್ಲ ರೀತಿಯ ಹೊಸತರ ಕಾರ್ಯಕ್ರಮಗಳನ್ನ ತರ್ತಾನೆ ಇರುತ್ತೆ. ಹಾಗೇನೆ ಇವತ್ತು ಒಂದು ದೊಡ್ಡ ಈವೆಂಟ್ ಅನ್ನ ತಂದಿದೆ. ಯಾರಿಗೋಸ್ಕರ ಅಂತಂದ್ರೆ ನಮ್ಮ ಡಿಜಿಟಲ್ ಮೀಡಿಯಾ ಹಾಗೂ ಇನ್ಫ್ಲುಯೆನ್ಸರ್ಸು, ಹಾಗೇನೆ ನಮ್ಮ ನ್ಯೂಸ್ ಅವರು ಎಲ್ಲರನ್ನು ಕರೆಸಿ ಒಂದು ಈವೆಂಟ್ ನ ಮಾಡ್ತಾ ಇದೀವಿ. ನಮ್ಮ ಹಳ್ಳಿ ಪವರ್ ರೀಲೋಡೆಡ್ ಅಂತ ಒಂದು ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಆ ಕಾರ್ಯಕ್ರಮಕ್ಕೆ ಹಲವಾರು ನಮ್ಮ ಕಲಾವಿದರು, ಹಾಗೇನೆ ನ್ಯೂಸ್ ಅವರು, ರಿಪೋರ್ಟರ್, ಕ್ಯಾಮ್ರಾಮನ್ ಎಲ್ಲರೂ ಸಹ ಬಂದಿದ್ದಾರೆ. ಇವ್ರನ್ನೆಲ್ಲ ಜೊತೆಗೂಡಿಸಿ ಒಂದು ಗೇಮ್ ನ ಆಡಿಸಿ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ನ ನೀಡೋಣ ಅಂತ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇಷ್ಟು ದಿವಸ ನೀವೆಲ್ಲ ಟಿವಿಲಿ ನೋಡೋರ್ನ ತೋರಿಸುವಂತ ಕಲಾವಿದರನ್ನ ನಾವಿಲ್ಲಿ ಇವತ್ತು ಕರೆಸಿದೀವಿ. ಯಾಕೆ ಅಂತಂದ್ರೆ ಪರದೆಯ ಹಿಂದೆ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ. ಅವ್ರನ್ನು ಸಹ ನಾವು ಕರೆಸಿ ಇಲ್ಲಿ ಒಂದಷ್ಟು ಗೇಮ್ಗಳನ್ನ ಆಡ್ಸೋಣ. ಇವತ್ತು ಒಂದು ದಿನಾನ ಅವ್ರಿಗೋಸ್ಕರ ಮುಡುಪಿಡೋಣ ಅಂತ ಇಲ್ಲಿಗೆ ಸುಮಾರು ಜನ ಕಲಾವಿದರನ್ನ ಕರೆಸಿದೀವಿ. ಇದನ್ನೆಲ್ಲನ ಮಾಡಿರೋದೇ ನಮ್ಮ ಜಿ ಕನ್ನಡ ನಿಮ್ಗೋಸ್ಕರ. ದಯವಿಟ್ಟು ಎಲ್ಲ ಕಲಾವಿದರನ್ನು ಈಗ ನಾವು ಕರೆಸ್ತೀವಿ. ಈ ಕಾರ್ಯಕ್ರಮನ ನಾವು ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ನಾವು ಈ ಪರದೆ ಮೇಲೆ ನಿಂತು ಮಾತಾಡೋದಕ್ಕೆ ಮುಖ್ಯ ಕಾರಣನೇ ನೀವು. ನಿಮ್ಗಳಿಗೋಸ್ಕರ ಈ ಕಾರ್ಯಕ್ರಮನ ಮಾಡ್ತಾ ಇರೋದು. ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗೇನೆ ಇನ್ಫ್ಲುಯೆನ್ಸರ್ಸು ವೇದಿಕೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ವೇದಿಕೆನ ಸೃಷ್ಟಿ ಮಾಡ್ತೀವಿ ಅಂತ ಹಲವಾರು ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ರೀಲ್ಸ್ಗಳನ್ನ ಮಾಡಿ, ಹಾಗೇನೆ ಎಷ್ಟೋ ಪ್ರಾಡಕ್ಟ್ಗಳನ್ನೆಲ್ಲ ನೀವು ಪ್ರಚಾರ ಮಾಡ್ತೀರಾ. ಇವ್ರುಗಳಿಗೆ ಇವತ್ತು ನಮ್ಮ ಜಿ ಕನ್ನಡ ಒಂದು ವೇದಿಕೆನ ಸೃಷ್ಟಿ ಮಾಡಿದೆ. ನಿಮ್ಗಳನ್ನ ಕರೆಸಿ ಒಂದು ಅದ್ಭುತವಾದಂಥ ಗೇಮ್ನ ಆಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಇದ್ದು ಒಂದಷ್ಟು ಕ್ವಾಟ್ಲೆಗಳನ್ನ ಮಾಡ್ಕೊಂಡು ಇರೋಣ ಅನ್ಕೊಂಡಿದ್ವಿ. ಕ್ವಾಟ್ಲೆಗಳಾಗುತ್ತೋ ಇಲ್ಲ, ನೀವೇ ನಮಗೆ ಕ್ವಾಟ್ಲೆ ಮಾಡ್ತಿರೋ ಗೊತ್ತಿಲ್ಲ. ಸುಮಾರು ಜನ ನನಗೆ ಗೊತ್ತಿರೋ ಅಂತ ಆಲ್ಮೋಸ್ಟ್ ಆಲ್ ಇನ್ಫ್ಲುಯೆನ್ಸರ್ಸ್ಗಳು ಬಂದಿದ್ದಾರೆ. ನಮ್ಮ ಬಾಲಾಜಿ ಆಗಿರ್ಬೋದು, ಹಾಗೇನೆ ನಮ್ಮ ಪವಿ ಅವರಾಗಿರ್ಬೋದು, ಸುಮಾರು ಜನನ ನಾನು ನೋಡ್ತಾ ಇದ್ದೆ. ಅವರಂತೂ ಬುದ್ಧಿವಾದ ಹೇಳೋದ್ರಲ್ಲಿ ಸುಮಾರು ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಬಾಲಾಜಿ ಅವ್ರದ್ದು ನೆನ್ನೆ ತಾನೇ ರೀಲ್ಸ್ ನೋಡ್ಕೊಂಡ್ ಬಂದೆ. ಇನ್ನೂ ನನ್ನ ನೆಚ್ಚಿನ ಆತ್ಮೀಯ ಗೆಳೆಯರು ಅಂತಂದ್ರೆ ನಮ್ಮ ಎಲ್ಲ ಡಿಜಿಟಲ್ ಮೀಡಿಯಾದವರು. ಯಾಕೆ ಅಂತಂದ್ರೆ ನಾವು ಯಾವುದೇ ಸಿನಿಮಾ ಆಗಿರ್ಲಿ, ಯಾವುದೇ ರಿಯಾಲಿಟಿ ಶೋ ಆಗಿರ್ಲಿ, ನಮ್ದು ಎಷ್ಟೋ ಡೈಲಾಗ್ಸ್ಗಳನ್ನೆಲ್ಲ ತುಂಬಾ ಪ್ರಮೋಟ್ ಮಾಡಿದಿರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಗೆಲ್ಲರಿಗೂ ನಮ್ಮ ಹಳ್ಳಿ ಪವರ್ ರೀಲೋಡೆಡ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೀವು ನಮ್ಮ ಜೊತೆ ಬಂದಿರೋದಲ್ಲ, ನಾವು ನಿಮ್ಮ ಜೊತೆ ಬಂದಿದ್ದೀವಿ. ಈ ಮೂಮೆಂಟ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡೋಣ. ಇವಾಗ ವೇದಿಕೆ ಮೇಲೆ ಎಲ್ಲರನ್ನೂ ಕರೀತಾ ಇದ್ದೀನಿ. ದಯವಿಟ್ಟು ನಮ್ಮ ವೇದಿಕೆ ಅಲ್ಲ, ನಮ್ಮ ಜಾಗಕ್ಕೆ ದಯವಿಟ್ಟು ಬನ್ನಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಹೆಣ್ಮಕ್ಳಿಂದನೇ ಶುರು ಮಾಡೋಣ. ಬೇಡ, ಇವತ್ತು ರಿವರ್ಸ್ ಆಗಿದೆ. ಗಂಡ್ಮಕ್ಳಿಂದ ಶುರು ಮಾಡ್ತಾ ಇದ್ದೀನಿ. ಅವ್ರ ಪರಿಚಯ ಎಲ್ಲರಿಗೂ ಇರ್ಲಿ. ಯಾಕೆ ಅಂತಂದ್ರೆ ಗಂಡ್ಮಕ್ಳ ಸಂತತಿ ಸ್ವಲ್ಪ ಜಾಸ್ತಿ ಇದೆ. ಸಂತತಿ ಅಂದ್ಬಿಟ್ನಾ ಜಾಸ್ತಿ ಇದೆ. ಹೇಳಿ. ನನ್ನ ಹೆಸರು ವಿಕಾಸ್ ಅಂತ, ಆರ್ಟಿಸ್ಟ್ ಮತ್ತೆ ಕಂಟೆಂಟ್ ಕ್ರಿಯೇಟರ್. ನನ್ನ ಹೆಸರು ಗುರು ಅಂತ. ನನ್ನ ಹೆಸರು ಮಹಿಮಾ ಹೆಬ್ಬಾರ್. ನಾನು ಕಾಂಟೆಂಟ್ ಕ್ರಿಯೇಟರ್, ಆರ್ಟಿಸ್ಟ್ ಆ್ಯಂಡ್ HR ಪ್ರೊಫೆಷನಲ್. ಥ್ಯಾಂಕ್ ಯು. ನಾನು ಪವಿಗೌಡ, ಕಂಟೆಂಟ್ ಕ್ರಿಯೇಟರ್ ಮತ್ತು ನಾನು ಕಾರ್ಪೊರೇಟ್ ಎಂಪ್ಲಾಯ್. ಥ್ಯಾಂಕ್ಸ್. ಸೂಪರ್. 2 ಸಂಬಳ. ಹಾಯ್, ನಾನು ಸೀಮಾ. ನಾನು ಕಾಂಟೆಂಟ್ ಕ್ರಿಯೇಟರ್ ಆಸ್ ವೆಲ್ ಆಸ್ ಫುಡ್ ಬ್ಲಾಗರ್. ಏನು ತಗೊಬಂದ್ರಿ? ಏನೂ ತಂದಿಲ್ಲ, ಸುಮ್ಮನೆ ಹೋಗ್ಯತೆ. ವ್ಲಾಗ್ ಮಾಡೋದು, ಇರೋದನ್ನ ತಿನ್ನೋದು. ಜಸ್ಟ್ ವಿಡಿಯೋ ನಾ ಮಾಡ್ಕೊಡಿ, ನೀವು ತಿಂತಾರೆ ಅಂತ. ನಮ್ಮ ಕಾಂಟೆಂಟ್ ಕ್ರಿಯೇಟರ್. ಹಾಯ್, ನನ್ನ ಹೆಸರು ಶ್ವೇತಾ ಶೇಖರ್ ಅಂತ, ಇನ್ಫ್ಲುಯೆನ್ಸರ್. ಸೂಪರ್. ಹಾಯ್, ನಾನು ಗಂಗಾಗೌಡ ಅಂತ, ಇನ್ಫ್ಲುಯೆನ್ಸ್. ಗಂಗಮ್ಮ ನಮ್ಮ ಅಮ್ಮ ನೆನಪು. ಹಾಯ್, ನನ್ನ ಹೆಸರು ನಂದಿನಿ ಅಂತ, ಇನ್ಸ್ಟಾ ಇನ್ಫ್ಲುಯೆನ್ಸರ್.
ಇವರು ಸುಕ್ಕುಬಾಯಿ ಅಂತ ಗಂಡ ಹೆಂಡತಿ ಇಬ್ರು ಎಲ್ಲರೂ ಜೊತೆಗೇನೆ. ನಾನು ಬೇರೆ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ಸಕು. ಇವತ್ತು ನಾನು ಎಲ್ಲಿಗೆ ಬಂದಿನಿ ಗೊತ್ತಾ? ಇಷ್ಟು ಜನ ಇದ್ದಾರೆ. ಅದು ಏನ್ಗೋಸ್ಕರ? ಬಾಯಿಲಿ ನಿಮ್ ಯಜಮಾನ್ರವ್ರೆ ಬಾಯಿಲಿ ಅಂತ ಏನ್ ಕೇಳ್ತಾ ಎಲ್ಲಿಗೆ ಬಂದ? ಸಕು ಗೊತ್ತು ತಾನೆ ನಿಮ್ಗೆ? ಗೊತ್ತು. ಸಕ್ಕತ್ ಸಕ್ಕು ಹೆಂಗೆ ಹೇಳಿ? ಹೆಂಗೆ ಸಕು. ಹಾಯ್, ನನ್ನ ಹೆಸರು ಸಮೀಕ್ಷಾ ಶಿರ್ಲಾಲು, ಸಿನಿಮಾ ಜರ್ನಲಿಸ್ಟ್. ಸೂಪರ್. ಹಾ, ಹಾಯ್, ನಾನು ಹರ್ಷಿತಾ, ಸ್ಟೇಟ್ ನ್ಯೂಸ್ .live ಸಿನಿಮಾ ಜರ್ನಲಿಸ್ಟ್. ಸೂಪರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಲಾನ್ವಿತಾ. ನಾನು ಸ್ಟೇಟ್ ನ್ಯೂಸ್ .live ಅಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಮಂಜು ಅಂತ, UNE ಸ್ಟುಡಿಯೋದಿಂದ ಅಂಡ್ ಸಿನಿಮಾ ಜರ್ನಲಿಸ್ಟ್ ಕೂಡ. ಸೂಪರ್. ಹಾಯ್, ನನ್ನ ಹೆಸರು ಕೀರ್ತಿ ನಾರಾಯಣ್, ಕರ್ನಾಟಕ ನ್ಯೂಸ್ ಬೆಡ್ ಚಾನಲಿಂದ ಫಿಲ್ಮ್ ಜರ್ನಲಿಸ್ಟ್ ಹಾಗೇನೆ ಫಿಲ್ಮ್ ಆ್ಯಂಕರ್ ಕೂಡ. ಓಕೆ, ನಮ್ಮ ಟೀಮ್ ಈಗ ರೆಡಿ ಇದೆ. ಗೈಸ್, ಆರ್ ಯು ರೆಡಿ? ಟೀಮ್ ನಂಬರ್ 1 ನಾವೇ ವಿನ್ ಆಗ್ಬೇಕು ಅಂತ ಹೇಳಿ ನಿಮ್ಮ ಟೀಮ್ ಬಗ್ಗೆ. ಟೀಮು ಇವಾಗ ಹೊಸ ಪರಿಚಯ ಇವರೆಲ್ಲ, ಬಟ್ ಟೀಮ್ ಆಗಿ ಸ್ಪಾಂಟೇನಿಯಸ್ ತುಂಬಾ ಚೆನ್ನಾಗಿ ಆಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ನಮ್ಮ ಟರ್ನ್ ಬಂದ ತಕ್ಷಣ ತುಂಬಾ ಚೆನ್ನಾಗಿ ಆಡ್ತೀವಿ ಅಲ್ವಾ? ನೀವೇನ್ ಮಾಡ್ಬೇಕು ಅಂತಿದ್ದೀರಿ ಫಸ್ಟ್? ನಾನು ಬಿಂದಿಗೆಯಿಂದ ನೀರು ಹಾಕ್ಬೇಕು, ಅದಾದ್ಮೇಲೆ ಏನು ಪೇಟ ಸುತ್ತಬೇಕು ಅಂತ. ನೀವೇನ್ ಮಾಡ್ಬೇಕು? ನಾನು ತೆಂಗಿನಕಾಯಿ ಸುಲಿತೀನಿ. ತೆಂಗಿನಕಾಯಿ ಸುಲ್ತೀರಾ? ನಾನಂತೂ ಹೂ ಕಟ್ತೀನಿ. ನೀವು? ನಾನು ರಾಗಿ ಬೀಸ್ತೀನಿ ನಾನು. ಆಮೇಲೆ ನಮ್ಮ ಟೀಮೇ ಗೆಲ್ಲೋದು, ಬೇಕಾದ್ರೆ ಲಾಸ್ಟಲ್ಲಿ ನೋಡ್ತಾರೆ. ಆ್ಯಂಡ್ ನಾನು ಜಯಸ ರುದ್ರಸ ಅಂತ ಮೂಟೆಗಳು ಎತ್ಕೊಂಡೋಗಲ್ಲ ಹಾಕ್ತೀನಿ. ನಾನು ರಂಗೋಲಿ ಹಾಕ್ತಿದ್ದೀನಿ. ಸೊ ಇದು ನಮ್ಮ ಟೀಮ್, ನಾವು ರೆಡಿ ಆಗಿದ್ದೀವಿ. ಗಾಯ್ಸ್, ರೆಡಿ ತಾನೇ? ನಿನ್ನೆಷ್ಟು ಸ್ಪೀಡು ಈ ಪ್ರಪಂಚ ಇದ್ದಿದ್ರೆ ಇವತ್ತು ನಾವು ಕೇಳಿಸ್ಕೊಳ್ಳಿ. ಮಾತಾಡಕ್ಕೆ ಇಷ್ಟ ನನಗೆ ನೀನು ಅವನ್ನ ಎಗರ್ಕ ನನ್ಗೆ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀನಿ ನಾನು. ಅವನ ಮೇಲೆ ಹೋಗೋದಲ್ಲ ಕಣ, ಸೈಡಲ್ಲಿ ಹೋಗು, ನಿಧಾನಕ್ಕೆ ಹೋಗು. ಮುಂಗುರು ಯಾಕೆ ಇಷ್ಟ ಆತ್ರ ನಿನಗೆ? ಅಲ್ಲ ಏನು ಕಷ್ಟ ಹಾಕೊಂಡಿದ್ಯಾ? ಜಾಸ್ತಿ ಹಾಕಬೇಕು. ಯಾವಾಗ ಹಸಿಟ್ ಹಾಕಬೇಕು ಬಾಲಾಜಿ? ಅದು ಹಸಿಟ್ ಆಗತ್ತೆ. ಈಗ ಇದರಲ್ಲೇ ಚಪಾತಿ ಮಾಡ್ಕೊಡ್ತೀನಿ ನೋಡು ಮಗ, ಒಂದ್ ಹೇಳ್ತೀನಿ ಕೇಳಿಸ್ಕೊ. ಇದು ಯಾಕೆ ನಡೀತಾ ಇದೆ? ಏನಾಯ್ತು? ಹುಷಾರಿಲ್ವಾ? ಹೂವೇ ಹೂವೇ. ಯಾವ ಅಂತ ಹೇಳ್ಬಿಟ್ಟು ಕಟ್ಟು. ಅದು ನಿನ್ನ ಇಲ್ಲ, ಇದು ಯಾವ? ಅದು 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 ಅಲ್ಲ. ಎಷ್ಟು ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಹೂಗಳಿರುತ್ತಲ್ಲ. ಯಾವ್ದು? ಅಂದ್ರೆ ಇದು ಏನು ಹಾರಕ್ಕೆ ಮದ್ವೆಗೆ ಹಾಕ್ತಾರೆ ಇದನ್ನ ಹೂನ. ಸುಗಂಧರಾಜ. ಇರು, ಎಲ್ಲಿರ್ಬೇಕು ನೀನು? ಎಲ್ಲಿರ್ಬೇಕು ನೀನು? ಒಂದ್ 4 ಹೆಸರುಗಳು ಹೇಳ್ಕೋಗೆ. ಸೇವಂತಿಗೆ ಕೆಂಪು ಕಲರ್ದು, ಸೇವಂತಿಗೆ ಯೆಲ್ಲೋ ಕಲರ್ದು, ಸೇವಂತಿಗೆ ನೀಲಿ ಕಲರ್ದು, ಸೇವಂತಿಗೆ ನೇರಳೆ ಕಲರ್ದು, ಗುಲಾಬಿ. ಅಷ್ಟೇ. ಅಲ್ಲ, ಸೇವಂತಿಗೆ ಇನ್ನೆಷ್ಟು ಕಲರ್ ಇದೆ ಹೇಳ್ಬಿಡೋತೆಗೆ. ರ್ಯಾಂಬೋ ಕಲರ್ ಎಲ್ಲ ಸೇರಿಸಿ ಹೇಳ್ಬಿಡು. ಈಗ ಶಿವಣ್ಣ ಓಂ ಸಿನಿಮಾದಲ್ಲಿ ಪ್ರೇಮ್ ಅವ್ರಿಗೆ ಯಾವ ಹೂ ತಗೋಕೊಟ್ರು? ಅದ್ಯಾವುದೋ ಒಂದು ಬಿಡಿ, ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ನಮಗೆ ಬೇಡ. ಹೂವ
ನನ್ನ ಜೀವ. ಅಲ್ಲ ಏನಕ್ಕೆ ಹಿಂಗ್ ನಡೀತಾ ಇದ್ದೀರಾ ಅಂತ ಧೈರ್ಯ ತಗೊಳ್ಳಿ ನೀವು ಪ್ಲೀಸ್. ನಿಮ್ ಕೈ ಮುಗಿತೀನಿ ದಯವಿಟ್ಟು. ಅಣ್ಣ ಎಷ್ಟು ಕಟ್ಟವ್ರು ನೋಡೋಣ, ಇಷ್ಟೊತ್ತಿ ಯಾರನ್ನ ಕಟ್ಟವ್ರ ಅಣ್ಣ. ಈಗ ನೀನು ಎಷ್ಟು ಕಾಯಿ ಸುಲಿಬೇಕಂದ್ರೆ ನಿಮ್ ಟೀಮ್ ಇಲ್ಲಿ ತನಕ ಎಷ್ಟು ಚೂರು ಹಿಂದೆ ನಿಂತ್ಕೊಳ್ಳಿ, ಅವ್ನು ಸರಿ ಇಲ್ಲ. ಸರಿಯಿಲ್ಲ. ಹಾ ಅಣ್ಣ ಇದು ಹಳ್ಳಿ ಪವರ ಜಗಪ್ಪ ಪವರ ಹೇಳಿ. ಮಿನಿಮಮ್ 40 ರೂಪಾಯಿ ಕೊಡ್ತಾರ ಅದಕ್ಕೆ. ಯಾವ್ದಕ್ಕೆ? ಅದಕ್ಕೆ ತಗ ಮಾರ್ಕೋಬೇಕು. ಕಾಯಿಯೆಲ್ಲ ಸುಲಿತಿರ್ಬೋದು. ಬೇಜಾರಾದ ಕಾಯಿ ಸುಲಿಯೋದಲ್ಲ, ಸಾಂಬಾರಿಗೆ ಬೇಕಾದಾಗ ಸುಲಿಬೇಕು ನೀನು. ಸುಷ್ಮಿತಾಕ್ಕಂಗೆ ಫೋನ್ ಮಾಡ್ತೀನಿ, ಆಮೇಲೆ ನಿಮ್ಮನ್ನ ಸುಳಿತಾರ ಹಾಕೊಂಡು. ಹಾ ಮಾಡು. ಸೂಪರ್. ನಿಮ್ಮ ಮನೇಲಿ ಸುಷ್ಮಿತಾ ಅವರು ರಂಗೋಲಿ ಹಾಕೋದ, ನೀವು ರಂಗೋಲಿ ಹಾಕೋದ? ಎಲ್ಲಿ? ನಿಮ್ಮ ಮನೇಲಿ ಹೇಳಿ, ಯಾರು ರಂಗೋಲಿ ಹಾಕ್ತಾರೆ? ನಮ್ಮನೆ ವಿಷಯ ನಿಂಗೆ ಹಾಕ್ಬೇಕು. ನಂಗೆ ಬೇಕು, ನಂಗೆ ಬೇಕು. ಎಷ್ಟು ಪ್ರಪಂಚದಲ್ಲಿ ನಿಂಗೆ ಒಳ್ಳೆ ರಂಗೋಲಿ ತೋರಿಸ್ತೀನಿ ಬಾ. ಸೂಪರ್ ಪವಿ. ಏಯ್ ಕೂದ್ಲೆತ್ರು ನಿಮ್ಮ ಟೀಮವರು. ಇಲ್ಲಿ ಕೇಳಿಸ್ಕೊ, ನನಗೆ ಭಾಳ ಇಂಪಾರ್ಟೆಂಟ್ ಅದು. ಹಂಗೆ ಕಿರ್ಚ್ಬೇಡ ಕಣಮ್ಮ, ನೋಡಿದವ್ರು ಏನು ಅನ್ಕೊಳ್ಳಲ್ಲ. ಬಲಜಿ ನ್ಯಾಣ ಹಾಕೊಳ್ಳೋನ್ಗೆ ಜಾಸ್ತಿ ಮಾತಾಡ್ತೇನೆ ನಾನು. ಸೂಪರ್. ಬಾಲಾಜಿ ಬರ್ಲಿ ಒಂದು ಜೋರ ಚಪ್ಪಾಳೆ. ಸೂಪರ್ ಸೂಪರ್. ಜೋರಾದ ಚಪ್ಪಾಳೆ ಈ ಟೀಮ್ಗೆ. ಸಖತ್ತಾಗಿ ರಂಗೋಲಿನ ಬರ್ತಿದ್ದಾರೆ, ಕಾಯಿ ಸುಡ್ತಿದ್ದಾರೆ, ಒಳ್ಳೆ ಪೇಟೆ ಹಾಕಿದ್ದಾರೆ. ಟೈಮ್ ಎಷ್ಟಾಯ್ತು? ಅದು